ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಸ್ರೇಲ್ ಜಗತ್ತಿಗೆ ಹೊಸ ಯುದ್ಧ ಕಲೆಯನ್ನ ಪರಿಚಯ ಮಾಡಿಬಿಟ್ಟಿದೆ. ಉಗ್ರರು ತಮ್ಮ ಜೇಬಿನಲ್ಲಿ ಇಟ್ಕೊಂಡಿದ್ದ ಪೇಜರ್ ಹಾಗೂ ವಾಕಿ ಟಾಕಿಗಳನ್ನ ಸ್ಫೋಟಿಸುವ ಮೂಲಕ ಇಸ್ರೇಲ್ ಇಡೀ ಜಗತ್ತನ್ನೇ ನಿಬ್ಬೆರಗಾಗುವಂತೆ ಮಾಡಿತ್ತು. ಜಗತ್ತಿನ ಬಲಿಷ್ಠ ದೇಶಗಳು ಕೂಡ ಈ ರೀತಿ ಕೂಡ ದಾಳಿ ಮಾಡಬಹುದಾ ಅಂತ ಶಾಕ್ಗೆ ಒಳಗಾಗಿದ್ದವು. ಹಿಜ್ಬುಲ್ಲಾ ಉಗ್ರರಂತೂ ಈ ಶಾಕ್ನಿಂದ ಇನ್ನೂ ಕೂಡ ಹೊರಬಂದಿಲ್ಲ. ಹೀಗಿರುವಾಗ ಅದೊಂದು ಸುದ್ದಿ ಇರಾನನ್ನೇ ಬೆಚ್ಚಿ ಬೀಳಿಸಿದೆ. ಸ್ನೇಹಿತರೆ, ಕೆಲ ತಿಂಗಳುಗಳ ಹಿಂದೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ರೈಸಿ ಹೆಲಿಕಾಪ್ಟರ್ನಲ್ಲಿ ವಾಪಸ್ ಬರ್ತಾ ಇದ್ದಂತೆ ಹೆಲಿಕಾಪ್ಟರ್ ದುರಂತ ಸಂಭವಿಸಿ ಆ ದುರಂತದಲ್ಲಿ ಅಂದಿನ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಪ್ರಾಣ ಕಳೆದುಕೊಂಡಿದ್ರು. ಇದೀಗ ಅಂದು ನಡೆದ ಹೆಲಿಕಾಪ್ಟರ್ ದುರಂತದ ಹಿಂದೆ ಕೂಡ ಇಸ್ರೇಲ್ನ ಕೈವಾಡ ಇದೆ ಅನ್ನುವ ಅಂಶಗಳು ಬಹಿರಂಗವಾಗುತ್ತಿದೆ. ಅಷ್ಟೇ ಅಲ್ಲ, ಅವತ್ತು ಹೆಲಿಕಾಪ್ಟರ್ ದುರಂತ ಮಾಡೋದಕ್ಕೆ ಇರಾನ್ ಅಧ್ಯಕ್ಷ ಬಳಸುತ್ತಿದ್ದ ಪೇಜರ್ ಅನ್ನ ಸ್ಫೋಟ ಮಾಡಲಾಗಿತ್ತು ಅನ್ನುವ ಶಾಕಿಂಗ್ ಸಂಗತಿ ಬಯಲಾಗಿದೆ. ಹೌದು, ಇಬ್ರಾಹಿಂ ರೈಸಿಗೆ ಕೂಡ ಪೇಜರ್ ಬಳಕೆ ಮಾಡುವ ಅಭ್ಯಾಸ ಇತ್ತು. ಇದೇ ಪೇಜರ್ ಅನ್ನ ಸ್ಫೋಟಿಸಿ ಇರಾನ್ ಅಧ್ಯಕ್ಷರು ಹೋಗ್ತಾ ಇದ್ದ ಹೆಲಿಕಾಪ್ಟರ್ ಅನ್ನ ಕ್ರ್ಯಾಶ್ ಆಗುವಂತೆ ಮಾಡಲಾಗಿತ್ತು ಅಂತ ಇರಾನ್ನ ರಾಜಕಾರಣಿಯೊಬ್ಬರು ಆರೋಪ ಮಾಡಿದ್ದಾರೆ. ಹೀಗೆ ಒಂದು ಕಡೆ ಆರೋಪಗಳು ಕೇಳಿ ಬರ್ತಾ ಇದ್ದರೆ ಮತ್ತೊಂದು ಕಡೆ ಇಸ್ರೇಲ್ ಹಿಜ್ಬುಲ್ಲಾಗಳ ವಿರುದ್ಧ ಉಗ್ರ ರೂಪ ತಾಳಿಬಿಟ್ಟಿದೆ. ಇಸ್ರೇಲ್ ಮಾಡ್ತಾ ಇರುವ ಭೀಷಣ ದಾಳಿಗೆ ಹಿಜ್ಬುಲ್ಲಾದ ಉಗ್ರ ನಾಯಕನೊಬ್ಬ ಬಲಿಯಾಗಿದ್ದಾನೆ. ಇಸ್ರೇಲ್ ಮಾಡ್ತಾ ಇರುವ ದಾಳಿಯಿಂದ 600ಕ್ಕೂ ಹೆಚ್ಚು ಮಂದಿ ಹಿಜ್ಬುಲ್ಲಾ ಉಗ್ರರು ಬಲಿಯಾಗಿದ್ದಾರೆ. ಅಷ್ಟಕ್ಕೂ ಇಸ್ರೇಲ್ ಪೇಜರ್ ದಾಳಿಯನ್ನ ಮೊದಲೇ ಮಾಡಿತ್ತ? ಇರಾನ್ ಅಧ್ಯಕ್ಷನ ದುರಂತ ಮರಣಕ್ಕೂ ಪೇಜರ್ಗೂ ಲಿಂಕ್ ಇದೆಯಾ? ಇರಾನ್ ಏನ್ ಹೇಳ್ತಾ ಇದೆ? ಇಸ್ರೇಲ್ ಹಾಗೂ ಹಿಜ್ಬುಲ್ಲಾಗಳ ನಡುವೆ ನಡೆಯುತ್ತಿರುವ ಸಂಘರ್ಷ ಎಲ್ಲಿವರೆಗೆ ಬಂದಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಪೇಜರ್ಗಳು ಅಂದರೆ ಏನು, ಅವುಗಳನ್ನು ಯಾಕೆ ಬಳಕೆ ಮಾಡ್ತಾರೆ ಅನ್ನುವ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲೇ ವಿವರವಾಗಿ ವಿವರಿಸಿದ್ದೇವೆ. ಯಾವ ಪೇಜರ್ಗಳನ್ನು ಹಿಜ್ಬುಲ್ಲಾ ಉಗ್ರರು ಬಳಸುತ್ತಿದ್ರೋ ಅದೇ ಪೇಜರ್ಗಳನ್ನು ಬಳಕೆ ಮಾಡುವ ಅಭ್ಯಾಸ ಇರಾನ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ರೈಸಿಗೆ ಕೂಡ ಇತ್ತು. ಇದೀಗ ಹಿಜ್ಬುಲ್ಲಾ ಪೇಜರ್ ಸ್ಫೋಟವಾದ ಬಳಿಕ ಇಬ್ರಾಹಿಂ ರೈಸಿ ಕೂಡ ಪೇಜರ್ ಸ್ಫೋಟದಿಂದ ಸಾವನ್ನಪ್ಪಿರಬಹುದು ಅನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಾವು ಮೊದಲೇ ಹೇಳಿದಂತೆ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ್ರು. ಆದರೆ ಹೆಲಿಕಾಪ್ಟರ್ ದುರಂತಕ್ಕೆ ನಿಖರ ಕಾರಣವೇನು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿರಲಿಲ್ಲ. ಯಾವಾಗ ಪೇಜರ್ಗಳು ಸ್ಫೋಟಗೊಂಡವು ಅಲ್ಲಿಂದ ಈ ಹೊಸ ಕಾರಣ ಹುಟ್ಟಿಕೊಂಡಿದೆ. ಇಬ್ರಾಹಿಂ ರೈಸಿ ಪೇಜರ್ಗಳನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ತುಂಬಾನೇ ಸಾಕ್ಷಿಗಳಿದೆ. ಅವರ ಹಿಂದಿನ ವಿಡಿಯೋ ಹಾಗೂ ಫೋಟೋಗಳಲ್ಲಿ ಪೇಜರ್ ಇದ್ದಿದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಯಾಕೆ ಇರಾನ್ ಅಧ್ಯಕ್ಷ ಕೂಡ ಪೇಜರ್ ಬಳಕೆ ಮಾಡ್ತಾ ಇದ್ರು ಅಂತ ಕೇಳಿದರೆ ಅದಕ್ಕೆ ಕಾರಣ ತುಂಬಾನೇ ಸಿಂಪಲ್. ಈಗಿನ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ತುಂಬಾನೇ ಸುಲಭದಲ್ಲೇ ಹ್ಯಾಕ್ ಮಾಡಬಹುದು. ಈಗ ಯಾವುದು ಕೂಡ ಸೇಫ್ ಅಲ್ಲ. ನೀವು ವಾಟ್ಸಪ್ನಲ್ಲಿ ಮಾಡುವ ಚಾಟ್ಗಳನ್ನು ಕೂಡ ಕದ್ದು ನೋಡಬಹುದು. ನೀವು ಯಾರ ಜೊತೆ ಮಾತನಾಡಿದ್ರೂ ಅದನ್ನು ಕದ್ದು ಕೇಳಿಸಿಕೊಳ್ಳಬಹುದು. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಂತೂ ಸೇಫ್ ಅಲ್ವೇ ಅಲ್ಲ. ಅದರಲ್ಲೂ ಇಸ್ರೇಲ್ನ ಸೈಬರ್ ಫೋರ್ಸ್ಗೆ ಈ ರೀತಿ ಹ್ಯಾಕ್ ಮಾಡೋದೆಲ್ಲ ಜುಜುಬಿ ಕೆಲಸ. ಅದು ಉಗ್ರರು ಹಾಗೂ ಇರಾನ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಇದೇ ಕಾರಣಕ್ಕೆ ಹ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗದ ಉಪಕರಣಗಳನ್ನು ಉಗ್ರರು ಹಾಗೂ ಇರಾನ್ನ ಕೆಲವು ರಾಜಕಾರಣಿಗಳು ಬಳಸ್ತಾ ಇದ್ರು. ಹ್ಯಾಕ್ ಮಾಡಬೇಕು ಅಂದರೆ ಇಂಟರ್ನೆಟ್ ಕನೆಕ್ಟ್ ಆಗದ ಡಿವೈಸ್ಗಳು ಬೇಕು. ಈ ರೀತಿಯ ಡಿವೈಸ್ಗಳಲ್ಲಿ ಪೇಜರ್ ಕೂಡ ಒಂದು. ಪೇಜರ್ ಅನ್ನೋದು ಒಂದು ಸಿಂಪಲ್ ಡಿವೈಸ್. ಇದನ್ನು ಬಳಕೆ ಮಾಡಬೇಕು ಅಂದರೆ ಇಂಟರ್ನೆಟ್ ಬೇಕಾಗಿಲ್ಲ, ಸಿಮ್ ಕಾರ್ಡ್ ಅಂತೂ ಮೊದಲೇ ಬೇಕಾಗಿಲ್ಲ. ಇದು ರೇಡಿಯೋ ವೇವ್ಗಳ ಮೂಲಕ ಕಾರ್ಯನಿರ್ವಹಿಸುತ್ತೆ. ಇದೇ ಕಾರಣಕ್ಕಾಗಿ ಇರಾನ್ ಅಧ್ಯಕ್ಷ ಕೂಡ ಇದೇ ಪೇಜರ್ ಅನ್ನ ಬಳಕೆ ಮಾಡ್ತಾ ಇದ್ರು. ಇದೀಗ ಲೆಬನಾನ್ನಲ್ಲಿ ಪೇಜರ್ ಹಾಗೂ ವಾಕಿ ಟಾಕಿ ಸ್ಫೋಟದ ಬಳಿಕ ಇಬ್ರಾಹಿಂ ರೈಸಿ ಕೂಡ ಇದೇ ಪೇಜರ್ ಸ್ಫೋಟದಲ್ಲಿ ಸಾವನ್ನಪ್ಪಿರಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಮತ್ತೊಂದು ಕಡೆ ಹಿಜ್ಬುಲ್ಲಾಗಳು ಪೇಜರ್ ಬಳಕೆ ಮಾಡೋದನ್ನ, ಇತರೆ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಬಳಕೆ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಹಿಜ್ಬುಲ್ಲಾ ಉಗ್ರರ ನಡುವೆ ಈಗ ಕಮ್ಯುನಿಕೇಷನ್ ಅನ್ನೋದೇ ಇಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವ ಇಸ್ರೇಲ್ ಹಿಜ್ಬುಲ್ಲಾಗಳ ಮೇಲೆ ಮನ ಬಂದಂತೆ ದಾಳಿ ಮಾಡ್ತಾ ಇದೆ. ಕಮ್ಯುನಿಕೇಷನ್ ಇಲ್ಲದೇ ಇರೋದ್ರಿಂದ ಇಸ್ರೇಲ್ಗೆ ತಿರುಗೇಟು ಕೊಡೋದಕ್ಕೆ ಕೂಡ ಹಿಜ್ಬುಲ್ಲಾಗಳಿಂದ ಸಾಧ್ಯವಾಗುತ್ತಿಲ್ಲ. ಹಿಜ್ಬುಲ್ಲಾಗಳ ನಡುವೆ ಕಮ್ಯುನಿಕೇಷನ್ ಇಲ್ಲದೇ ಇರೋದ್ರಿಂದ ಇಸ್ರೇಲ್ಗೆ ಹಿಜ್ಬುಲ್ಲಾ ನೆಲೆಗಳ ಮೇಲೆ ದಾಳಿ ಮಾಡೋದು ತುಂಬಾ ಸುಲಭವಾಗುತ್ತಿದೆ. ಇಸ್ರೇಲ್ ಅಂತೂ ಒಂದನ್ನ ಕೂಡ ಬಿಡದೆ ಲೆಕ್ಕ ಚುಪ್ತ ಮಾಡ್ತಾ ಇದೆ. ಅದರಲ್ಲೂ ತನ್ನ ಮೇಲೆ ವೈಮಾನಿಕ ದಾಳಿ ನಡೆಸುತ್ತಿದ್ದ ಹಿಜ್ಬುಲ್ಲಾದ ಮಾಸ್ಟರ್ ಮೈಂಡ್ ಅನ್ನೇ ಇಸ್ರೇಲ್ ಮುಗಿಸಿಬಿಟ್ಟಿದೆ.
ಹೌದು, ಹಿಜ್ಬುಲ್ಲಾ ಸಂಘಟನೆಯ ಮಿಸೈಲ್ ಮ್ಯಾನ್ ಅಂತಾನೆ ಖ್ಯಾತಿ ಪಡೆದಿದ್ದ ಹಿಜ್ಬುಲ್ಲಾದ ಹಿರಿಯ ಕಮಾಂಡರ್ ಕುಬೈಸಿ ಇಸ್ರೇಲ್ ದಾಳಿಯಲ್ಲಿ ಬಲಿಯಾಗಿದ್ದಾನೆ. ಈ ಕುಬೈಸಿ ಮಿಸೈಲ್ ನಿರ್ಮಾಣದಲ್ಲಿ ಪಂಟರಾಗಿದ್ದ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ನಡೆಸಿದ ಎಲ್ಲ ವೈಮಾನಿಕ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಇದೇ ಕುಬೈಸಿ. ಇದೀಗ ಮಾಸ್ಟರ್ ಮೈಂಡ್ನ ತಲೆಯನ್ನೇ ಇಸ್ರೇಲ್ ಉರುಳಿಸಿಬಿಟ್ಟಿದೆ. ಒಂದ್ ಕಡೆ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಪ್ರಧಾನಿ ಮೋದಿ ಪ್ಯಾಲೆಸ್ತೀನ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯಲ್ಲಿ ಮೋದಿ ಶಾಂತಿ ಮಂತ್ರವನ್ನ ಜಪಿಸಿದ್ದಾರೆ. ಇಸ್ರೇಲ್ ಹಾಗೂ ನಿಮ್ಮ ನಡುವೆ ಮಾತುಕತೆ ನಡೆಸಿ, ಮಾತುಕತೆಯ ಮೂಲಕವೇ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ, ಆದರೆ ಯುದ್ಧ ಯಾವುದೇ ಕಾರಣಕ್ಕೂ ಬೇಡ ಅಂತ ಮೋದಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಕೂಡಲೇ ಕದನ ವಿರಾಮ ಘೋಷಣೆ ಮಾಡಿ ಅಂತ ಇಸ್ರೇಲ್ ಹಾಗೂ ಪ್ಯಾಲೆಸ್ತೀನ್ ಎರಡೂ ದೇಶಗಳಿಗೂ ಕೂಡ ಮೋದಿ ಕರೆ ಕೊಟ್ಟಿದ್ದಾರೆ. ಪ್ಯಾಲೆಸ್ತೀನ್ ಅಧ್ಯಕ್ಷರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ಮೋದಿ ಇಸ್ರೇಲ್ನ ಒತ್ತೆಯಾಳುಗಳನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹ ಮಾಡಿದ್ರು. ಹೌದು, ಪ್ಯಾಲೆಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಗಾಜಾ ಪಟ್ಟಿ ಪ್ರದೇಶದಲ್ಲಿನ ಮಾನವೀಯ ಬಿಕ್ಕಟ್ಟು ಮತ್ತು ವಲಯದಲ್ಲಿನ ಭದ್ರತಾ ಪರಿಸ್ಥಿತಿ ಕುಸಿಯುತ್ತಿರುವ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಪ್ಯಾಲೆಸ್ತೀನ್ಗೆ ಮಾನವೀಯ ನೆರವು ನೀಡೋದಾಗಿ ಮೋದಿ ಭರವಸೆ ನೀಡಿದ್ರು. ಸ್ನೇಹಿತರೆ, ಭಾರತ ಇಸ್ರೇಲ್ನ ಜೊತೆ ಅದೆಷ್ಟೇ ಕ್ಲೋಸ್ ಆಗಿ ಇದ್ರು, ಕೆಲವೊಂದು ವಿಚಾರಗಳನ್ನ ಮಾನವೀಯ ನೆಲೆಗಟ್ಟಿನಿಂದ ನೋಡುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಪ್ಯಾಲೆಸ್ತೀನ್ ದೇಶಕ್ಕೆ ಮಾನ್ಯತೆ ನೀಡಿದ ಮೊದಲ ದೇಶಗಳ ಪೈಕಿ ಭಾರತವೂ ಕೂಡ ಒಂದು. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ತೀನ್ನ ಸದಸ್ಯತ್ವಕ್ಕೆ ಭಾರತ ಈಗಲೂ ಕೂಡ ತನ್ನ ಬೆಂಬಲವನ್ನ ನೀಡ್ತಾ ಬರ್ತಾ ಇದೆ. ಈ ಬೆಂಬಲವನ್ನ ಮುಂದೆಯೂ ಕೂಡ ಮುಂದುವರಿಸೋದಾಗಿ ಮೋದಿ ಪ್ಯಾಲೆಸ್ತೀನ್ಗೆ ಭರವಸೆ ನೀಡಿದ್ದಾರೆ. ಹೀಗೆ ಪ್ಯಾಲೆಸ್ತೀನ್ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮೋದಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಯನ್ನ ಕೂಡ ಭೇಟಿ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ತಿಂಗಳ ಹಿಂದಷ್ಟೇ ಮೋದಿ ಉಕ್ರೇನ್ಗೆ ಹೋಗಿ ಜೆಲೆನ್ಸ್ಕಿಯನ್ನ ಭೇಟಿ ಮಾಡಿ ಬಂದಿದ್ರು. ಇದೀಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಬಳಿಕವೂ ಜೆಲೆನ್ಸ್ಕಿ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಮಾತುಕತೆಯಲ್ಲೂ ಕೂಡ ಮೋದಿಯ ಪ್ರಮುಖ ಅಜೆಂಡಾ ಇದ್ದಿದ್ದು ಶಾಂತಿ ಮಂತ್ರ. ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಿ ಮಾತುಕತೆಯ ಮೂಲಕವೇ ನಿಮ್ಮ ಹಾಗೂ ರಷ್ಯಾ ನಡುವಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಮೋದಿ ಉಕ್ರೇನ್ ಅಧ್ಯಕ್ಷರಿಗೆ ಸಲಹೆ ನೀಡಿದ್ರು. ಈ ಶಾಂತಿ ಮಾತುಕತೆಗೆ ನಮ್ಮಿಂದ ಏನೆಲ್ಲ ನೆರವು ನೀಡಬಹುದೋ ಆ ಎಲ್ಲ ನೆರವನ್ನ ನಾವು ನೀಡೋದಕ್ಕೆ ರೆಡಿ ಇದ್ದೇವೆ ಅಂತಾನು ಮೋದಿ ಹೇಳಿದ್ರು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಮೋದಿ ಉಕ್ರೇನ್ಗೆ ಭೇಟಿ ನೀಡಿದ ಬಳಿಕ ಶಾಂತಿ ಮಾತುಕತೆಗೆ ಭಾರತವೇ ಮಧ್ಯಸ್ಥಿಕೆ ವಹಿಸಬೇಕು ಅಂತ ರಷ್ಯಾ ಆಗ್ರಹ ಮಾಡಿತ್ತು. ಇದಾದ ಬಳಿಕ ಕೇಂದ್ರ ಸರ್ಕಾರದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಇದೀಗ ಮೋದಿ ಉಕ್ರೇನ್ ಅಧ್ಯಕ್ಷರನ್ನ ಮತ್ತೊಮ್ಮೆ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ಇನ್ನು ಉಕ್ರೇನ್ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಮುನ್ನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಕೂಡ ಮೋದಿ ಭಾಗಿಯಾಗಿದ್ರು. ಅಲ್ಲೂ ಕೂಡ ಮೋದಿ ಶಾಂತಿ ಮಂತ್ರವನ್ನೇ ಜಪಿಸಿದ್ದರು. ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಮೋದಿ, ಮಾನವೀಯತೆಯ ಯಶಸ್ಸು ನಮ್ಮ ಸಾಮೂಹಿಕ ಶಕ್ತಿಯಲ್ಲಿದೆಯೇ ಹೊರತು ಯುದ್ಧ ಭೂಮಿಯಲ್ಲಿ ಇಲ್ಲ ಅಂತ ಹೇಳಿದ್ರು. ಒಂದ್ ಕಡೆ ಮಧ್ಯಪ್ರಾಚ್ಯ ಹೊತ್ತಿ ಉರಿಯುತ್ತಿದೆ. ಈ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ಹಲವು ದೇಶಗಳು ಮಾಡ್ತಾ ಇವೆ. ಆದರೆ ಭಾರತ ಮಾತ್ರ ಈ ಯುದ್ಧವನ್ನ ಹೇಗಾದರೂ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಜಗತ್ತಿನ ಬೇರೆ ಯಾವ ದೇಶಗಳು ಕೂಡ ಈ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಆದರೆ ಮೋದಿ ಹೋದ ಕಡೆಯಲ್ಲೆಲ್ಲ ಶಾಂತಿ ಮಂತ್ರವನ್ನ ಜಪಿಸುತ್ತಿದ್ದಾರೆ. ಭಾರತದ ಈ ಪ್ರಯತ್ನದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.